ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ನೋಡೋಣ. ನಟಿ ರಾಗಿಣಿ ದ್ವಿವೇದಿ ಇವತ್ತು ಬಿಜೆಪಿಗೆ ಸೇರ್ತಾರೆ ಅಂತ ಹೇಳಿ ಅಲ್ಲಿ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು. ಆದ್ರೆ 1 ಗಂಟೆಗಳ ಕಾಲ ಕಾದು ಕುಳಿತರೂ ಕೂಡ ತುಪ್ಪದ ಬಿಡಗಿ ರಾಗಿಣಿ ಬರಲಿಲ್ಲ. ಕೈ ಕೊಟ್ರ ಬಿಜೆಪಿಗೆ ಅನ್ನುವಂತಹ ಪ್ರಶ್ನೆ. ರಾಗಿಣಿ ದ್ವಿವೇದಿ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ರದ್ದಾಗಿದೆ ಅನ್ನುವಂತಹ ಮಾಹಿತಿ ನಮಗೆ ತಿಳಿದು ಬರ್ತಾ ಇದೆ. ಶಾಸಕ ಅಶ್ವಥ್ ನಾರಾಯಣ್ ಅವರು ಕೂಡ 1 ಗಂಟೆಗಳ ಕಾಲ ಕಾದಿದ್ರಂತೆ. ಇವತ್ತು ರಾಗಿಣಿ ಬಿಜೆಪಿಗೆ ಸೇರ್ತಾರೆ ಅಂತ ಹೇಳಿ ಬಿಜೆಪಿ ಅವರು ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ರು. ಆದ್ರೆ ಆ ಕಾರ್ಯಕ್ರಮಕ್ಕೆ ತಡವಾಗಿದ್ದಾರೋ ಅಥವಾ ತಮ್ಮ ನಿರ್ಣಯವನ್ನ ಬದಲಾಯಿಸಿದ್ದಾರೋ ಗೊತ್ತಿಲ್ಲ. 1 ಗಂಟೆ ಕಾದರೂ ಕೂಡ ನಟಿ ರಾಗಿಣಿ ಅವರು ಬಂದಿರಲಿಲ್ಲ. ಇವತ್ತು ರಾಗಿಣಿ ದ್ವಿವೇದಿ ಬಿಜೆಪಿಗೆ ಸೇರ್ತಾರೆ ಅಂತ ಹೇಳಿ ಬಿಜೆಪಿ ಅವರು ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ರು. ಇದರ ಉಪಸ್ಥಿತಿಯನ್ನ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ್ ಅವರು ವಹಿಸಿಕೊಂಡಿದ್ರು. ಸೊ ರಾಗಿಣಿ ಇವತ್ತು ಅಲ್ಲಿಗೆ ಹೋಗಿಲ್ಲ, ಅಟೆಂಡ್ ಆಗಿಲ್ಲ. 1 ಗಂಟೆಗಳ ಕಾಲ ಅಶ್ವಥ್ ನಾರಾಯಣ್ ಸೇರಿದಂತೆ ಎಲ್ಲರೂ ಕೂಡ ಕಾರ್ಯಕರ್ತರು ಕಾದು ಸುಸ್ತಾಗಿದ್ದಾರೆ. ಆದ್ರೆ ಈ ಕಾರ್ಯಕ್ರಮವನ್ನ ಫೈನಲಿ ಅವರು ರದ್ದು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆದ್ರೆ ದಿಢೀರ್ ಅಂತ ಕಾರ್ಯಕ್ರಮ ರದ್ದು ಮಾಡಿದ್ಯಾಕೆ ಅನ್ನುವಂತ ಪ್ರಶ್ನೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರವೀಶ್ ಅವರಿಂದ. ರವೀಶ್, ರಾಗಿಣಿ ದ್ವಿವೇದಿ ಬಿಜೆಪಿಗೆ ಇವತ್ತು ಸೇರ್ತಾರೆ ಅಂತ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ರು, ಆದ್ರೆ ಹೋಗಿರ್ಲಿಲ್ಲ ಅಂತೆ. ಏನ್ ಕಾರಣ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಸುಮಾರು 2 ಗಂಟೆ ಅಷ್ಟೊತ್ತಿಗೆ ಒಂದು ಬಿಜೆಪಿಯ ಮಾಧ್ಯಮ ಕಚೇರಿಯಲ್ಲಿ ಸೇರ್ಪಡೆ ಕಾರ್ಯಕ್ರಮವನ್ನು ಕೂಡ ಅನೌನ್ಸ್ ಮಾಡಿದ್ರು. ಜೊತೆಗೆ ಅರವಿಂದ್ ಲಿಂಬಾವಳಿ ಅವರ ನೇತೃತ್ವದವರು ಕೂಡ ಸೇರ್ತಾರೆ. ಮತ್ತೆ ಈ ಸಂದರ್ಭದಲ್ಲಿ ಮಾಳವಿಕಾ ಅವಿನಾಶ್ ಅವರು, ಅಶ್ವಥ್ ನಾರಾಯಣ್ ಎಲ್ಲರೂ ಕೂಡ ಇರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ 1 ಗಂಟೆಗಳ ಕಾಲ ಒಂದ್ ರೀತಿಯಲ್ಲಿ ಮಾಧ್ಯಮದವರನ್ನು ಕೂಡ ಕಾಯಿಸಿದ್ರು. ಈ ಸಂದರ್ಭದಲ್ಲಿ ದಿಢೀರ್ ರದ್ದಾಗಿದೆ ಅಂತ ಕೂಡ ಘೋಷಣೆ ಮಾಡಿದ್ರು. ಹಾಗಾಗಿ ಆ ತುಪ್ಪದ ಹುಡುಗಿ ರಾಗಿಣಿ ಅವರು ಯಾಕೆ ಒಂದು ಇವತ್ತಿನ ಸೇರ್ಪಡೆ ಕಾರ್ಯಕ್ರಮಕ್ಕೆ ಬರಲಿಲ್ವಾ, ಬೇರೆ ಬೇರೆ ಕಾರಣಗಳಿತ್ತ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಅರವಿಂದ್ ಲಿಂಬಾವಳಿ ಅವರು ಚಾಮರಾಜನಗರ ಪ್ರವಾಸದಲ್ಲಿದ್ದಾರೆ. ಅನಿವಾರ್ಯ ಕಾರಣಗಳಿಂದಾಗಿ ಇವತ್ತಿನ ಸೇರ್ಪಡೆ ರದ್ದಾಗಿದೆ ಅಂತ ಕೂಡ ಬಿಜೆಪಿ ವಕ್ತಾರರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಬೇರೆ ಬೇರೆ ರೀತಿಯ ಕಾರಣಗಳು ಇರ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದ್ರೆ ಅವರು ಲೇಟ್ ಆಗಿ ಬರೋದಾದ್ರೆ ತುಂಬಾ ಜನ ವೇಟ್ ಮಾಡ್ತಿದ್ರು ರವೀಶ್, ವೇಟ್ ಮಾಡಿ ಕಾದು ನೋಡ್ತಿದ್ರು ಬರ್ತಾರ ಅಂತ. ಬಟ್ ರದ್ದು ಮಾಡಿರೋದಕ್ಕೆ ಹಲವು ಅನುಮಾನಗಳು ಹುಟ್ಕೊಳ್ಳುತ್ತಲ್ವಾ? ಅಂದ್ರೆ ಪಕ್ಷಕ್ಕೆ ಸೇರದೆ ಇರೋದಾ ಅಥವಾ ಇನ್ಯಾವುದೇ ಕಾರಣ ಇರಬಹುದಾ ಅಂತ? ಖಂಡಿತವಾಗಿಯೂ ಕೂಡ. ಯಾಕಂದ್ರೆ ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ಪ್ರಕಾಶ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ರು. ಅಂದ್ರೆ ಬೇರೆ ನಮ್ಮ ನಾಯಕರು ಲಭ್ಯ ಇಲ್ಲದ ಕಾರಣಕ್ಕಾಗಿ ಈ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ದೀವಿ ಅಂತ ಕೂಡ. ಆದ್ರೆ 1 ಗಂಟೆಗಳ ಕಾಲ ಒಂದು ರೀತಿಯಲ್ಲಿ ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ನಾಯಕರನ್ನು ಕಾಯಿಸಿ, ಅದರಲ್ಲೂ ಕೂಡ ಅಶ್ವಥ್ ನಾರಾಯಣ್ ಕೂಡ ಬಂದಿದ್ರು. ಅವರು ಕೂಡ ಸುಮಾರು 45 ನಿಮಿಷಗಳ ಕಾಲ ಕಾದು, ಮತ್ತೆ ಮಾಳವಿಕಾ ಅವಿನಾಶ್ ಅವರು ಕೂಡ ಕಾದು ಹೋದ್ರು ಈ ಸಂದರ್ಭದಲ್ಲಿ. ಹಾಗಾಗಿ ದಿಢೀರ್ ಬದಲಾಗಿದ್ದೇಕೆ, ನಿರ್ಧಾರ ಏನಾದ್ರೂ ಬದಲಾಗ್ಬಿಡುತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಬಿಜೆಪಿ ವಕ್ತಾರರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ನ ಸೇರೋದು, ಸೆಳೆಯೋದು ಅದೆಲ್ಲವೂ ಕೂಡ ಊಹಾಪೋಹ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ಪಷ್ಟವಾದ ಕಾರಣ ಏನು ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ. ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.